ಸಾಂಬಾರು ಮತ್ತು ಫಿಶ್ ಫ್ರೈ ಎಲ್ಲ ಮಾಡಬೇಕು. ಏನು ಇಷ್ಟೊಂದೈತೆ ಅಂತ ಹೋಗ್ಬೇಡಿ. ಇದು ನಮ್ಮ ಮನೆಗೆ, ನಮ್ಮ ಅತ್ತೆ ಮನೆಗೆ ಮತ್ತು ನಮ್ಮ ಅಮ್ಮನ ಮನೆಗೆ, ಇಬ್ಬರು 3 ಜನದ ಮನೆಗೂ ಮಾಡ್ತಿರೋದು. ಹಂಗಾಗಿ 2 kg ಫಿಶ್ನ ತರಿಸಿದ್ದೀನಿ. ಬನ್ನಿ ಇವತ್ತು ಯಾವ ರೀತಿ ನಾನು ಏನೋ ಮೀನು ಸಾಂಬಾರನ್ನ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ನಾನು ಆಲ್ರೆಡಿ ಬೆಳಗ್ಗೆನೆ ಹುಣಸೆ ಹಣ್ಣು ನೆನೆ ಹಾಕಿಟ್ಟಿದ್ದೀನಿ. ಈಗ ಹುಣಸೆ ಹಣ್ಣು ಫಸ್ಟ್ ನೀಟಾಗಿ ಕಲಿಸ್ಕೊಂಡು ಯಾಕಪ್ಪ ಇರ್ಕಪ್ಪ ನನ್ನ ಮಗಳಂತೂ ಅಡುಗೆ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಎತ್ಕೊ ಅಂತ ಯಾವಾಗಲೂ ಅಷ್ಟೇ. ಕೂತ್ಕೊಂಡಿದ್ರೆ ಅವಳ ಪಾಡ್ಗೆ ಅವಳು ಆಟ ಆಡ್ತಿರ್ತಾಳೆ. ಅವಳ ಮುಂದೆ ಕೂತಿರ್ಬೇಕಷ್ಟೇ, ಏನೂ ಮಾಡಬಾರ್ದು. ಕೂತಿದ್ರೆ ಅವಳ ಪಾಡ್ಗೆ ಅವಳು ಆಟ ಆಡ್ತಿರ್ತಾಳೆ, ಏನೂ ಪ್ರಾಬ್ಲಮ್ ಇರೋಲ್ಲ. ಬಟ್ ನಾನು ಏನಾದರೂ ಕೆಲಸ ಮಾಡ್ತೀನಿ ಎದ್ದೀವಿ ಅಂತಂದರೆ ಎತ್ಕೊ ಅಂತ ಹಿಂಸೆ ಕೊಡ್ತಾಳೆ. ಇಲ್ಲಾಂದರೆ ಆಟ ಆಡ್ತಿರ್ತಾಳೆ. ಒಟ್ಟಿನಲ್ಲಿ ಅವಳ ಪಕ್ಕ ಕೂತಿರ್ಬೇಕು ನಾವು ಅಷ್ಟೇ. ಆಟ ಆಡ್ತಾಳೆ, ಅವಳ ಪಕ್ಕ ಕೂತಿರ್ಬೇಕು, ಏನು ಕೆಲಸನೂ ಮಾಡೋಂಗಿಲ್ಲ. ಅವಳು ಮಲ್ಕೊಂಡಾಗ ಅಷ್ಟೇ ನಾನು ಕೆಲಸ ಮಾಡ್ಕೋಬೇಕು. ಈಗಲೂ ಹಂಗೆ ಆಯಿತು. ಅಡುಗೆ ಮಾಡ್ತಿದ್ದೆ, ಎತ್ಕೊ ಅಂತ ಒಂದು ಹಿಂಸೆ ಕೊಟ್ಟಳು. ಹಂಗಾಗಿ ಸರಿ ಇವಳು ಅಡುಗೆ ಮಾಡೋಕ್ಕೆ ಬಿಡಲ್ಲ ಅಂತೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡಿ ಕುಡಿಸಿ ಮಲಗಿಸಿ ಅದಾದಮೇಲೆ ನಾನಿಲ್ಲಿ ಅಡುಗೆನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಫಸ್ಟ್ಗೆ ನಾನಿಲ್ಲಿ ಹುಣಸೆ ಹಣ್ಣು ನೆನೆ ಹಾಕಿದ್ದೆ. ಫಸ್ಟೇ ಅದನ್ನೆಲ್ಲ ಕಲಸಿಟ್ಕೊಂಡು ಸ್ವಲ್ಪ ಏನೋ ತೊಳೆದು ತೊಗೊಬಂದಿದ್ನಲ್ಲ ಮೀನು, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಅದಾದಮೇಲೆ ಉಪ್ಪು ಎರಡನ್ನೂ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಹೊತ್ತು ನೆನಿಲಿ ಅಂತ ಬಿಡ್ತಿದ್ದೀನಿ. ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ನೆಂದಿರುತ್ತೆ. ಹಂಗಾಗಿ ಅದನ್ನ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ನಾನಿಲ್ಲಿ ಫಿಶ್ ಫ್ರೈಗೆ ಅಂತ 3 ಮೀನು ಎತ್ತಿಟ್ಕೊಂಡಿದ್ದೀನಿ. ಶ್ರೇಯಾಂಕಗೆ ಸಾಂಬಾರು ಅಂದರೆ ಅಷ್ಟು ಇಷ್ಟ ಆಗಲ್ಲ, ಅವ್ರಿಗೆ ಫಿಶ್ ಫ್ರೈನೇ ಇಷ್ಟ. ಈ ಥರ ತವಾ ಫ್ರೈ ಮಾಡಿಕೊಟ್ರೆ ಅವರು 1-2 ಮೀನಾದರೂ ತಿಂತಾರೆ. ಸಾಂಬಾರೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಇಲ್ಲ ಕಬಾಬ್ ಮಾಡಿಕೊಡ್ಬೇಕು, ಬಿಟ್ಟರೆ ಫಿಶ್ ತವಾ ಫ್ರೈನ ಮಾಡಿಕೊಡ್ಬೇಕು. ನಾನು ಯಾವಾಗಲೂ ತವಾ ಫ್ರೈನೇ ಮಾಡೋದು. ಆ್ಯಕ್ಚುಲಿ ಫಿಶ್ ಸಾಂಬಾರು ನಾನು ಮಾಡೋದು ಕಮ್ಮಿ. ತವಾ ಫ್ರೈ ಮಾಡಿಬಿಟ್ಟು ರಸಮ್ ಏನಾದರೂ ಮಾಡಿಬಿಡ್ತೀನಿ. ಅದಕ್ಕೆ ಇವತ್ತು ಮತ್ತೆ ಮನೆ ಅದಾದಮೇಲೆ ಅಮ್ಮನ ಮನೆಗೆಲ್ಲ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ನಲ್ಲ, ಹಂಗಾಗಿ ಅವ್ರಿಗೆಲ್ಲ ಈ ಥರ ಮಾಡಿಕೊಂಡು ಹೋಗೋಕ್ಕಾಗಲ್ಲ. ಸಾಂಬಾರು ಇಷ್ಟ ಅವ್ರಿಗೆಲ್ಲ, ನಮ್ಮ ಅಪ್ಪನಿಗೆಲ್ಲ ಸಾಂಬಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ಸಾಂಬಾರು ಮಾಡಿಬಿಡೋದು ಅವ್ರಿಗೆಲ್ಲ ಅಂತೇಳ್ಬಿಟ್ಟು ಸಾಂಬಾರನ್ನ ಮಾಡ್ತಿದ್ದೀನಿ. ಶ್ರೇಯಾಂಕಿಗೆ ಇಲ್ಲಿ ಫಿಶ್ ಫ್ರೈ ಮಾಡಿಕೊಟ್ಟೆ. ಈಗ ಫಿಶ್ ಫ್ರೈ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೋತಿದ್ದೀನಿ. ಅದಕ್ಕೆ ಕಬಾಬ್ ಪೌಡ್ರನ್ನ ಹಾಕ್ಕೋತಿದ್ದೀನಿ. ಆ್ಯಕ್ಚುಲಿ ನಾನು ನ್ಯಾಚುರಲಾಗೆ ಮಸಾಲೆ ಎಲ್ಲ ಹುರ್ಕೊಂಡು ಮಾಡ್ತೀನಿ. ಬಟ್ ಇವತ್ತು ಟೈಮ್ ಇರಲಿಲ್ಲ, ಟೈಮು ಆಗೋಗ್ತಿತ್ತು. ಅದಾದಮೇಲೆ ಪಾಪು ಎದ್ದೇಳೋಷ್ಟರಲ್ಲಿ ನಾನು ಅಡುಗೆ ಮಾಡಿ ಮುಗಿಸ್ಬೇಕು. ಹಂಗಾಗಿ ಬೇಗ ಆಗೋವಂಥದ್ದನ್ನೇ ಮಾಡಿಬಿಡೋದ ಅಂತೇಳ್ಬಿಟ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಕಬಾಬ್ ಪುಡಿನ ಹಾಕ್ಕೋತಿದ್ದೀನಿ. ಅದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಾ ಪುಡಿ, ಅದಾದಮೇಲೆ ಮೆಣಸಿನ ಪುಡಿ, ಧನಿಯಾ ಪೌಡರು, ಆಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೊಂಡು ಫುಲ್ಲು ಮೀನಿಗೆ ಹಚ್ಕೊಂಡು ಒಂದು 1/2 ಅವರ್ ನೆನೆ ಹಾಕ್ತಿದ್ದೀನಿ. ಸಾಂಬಾರೆಲ್ಲ ಮಾಡಿ ಮುಗಿಯೋ ತನಕ ನೆನೆಲಿ. ಅದಾದಮೇಲೆ ನಾನು ಫ್ರೈ ಮಾಡಿಕೊಡೋದ ಅಂತೇಳ್ಬಿಟ್ಟು ಇಲ್ಲಿ ಎಲ್ಲನೂ ಹಾಕಿ ನೆನೆ ಹಾಕಿ ಇಡ್ತಿದ್ದೀನಿ. ಫಿಶ್ನ ನೆನೆಸಿದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಫಿಶ್ ಸಾಂಬಾರು ಆದರೂ ಆಗ್ಬೋದು. ಬೆಳಿಗ್ಗೆ ಮಾಡಿ ಸಂಜೆ ತಿನ್ನೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಹಂಗಾಗಿ ಸ್ವಲ್ಪ ಬೇಗನೆ ನೆನೆ ಹಾಕಿಟ್ರೆ ಟೇಸ್ಟು ಅದೆಲ್ಲ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಮ್ಗೆ ಟೈಮ್ ಇಲ್ಲದೆ ಇರೋ ಕಾರಣ ಅಲ್ಲೇ ಮಾಡಿ ಅಲ್ಲೇ ಊಟ ಮಾಡ್ತೀವಿ. ಅಂದರೆ ಈಗ ಮಧ್ಯಾಹ್ನ ಮಾಡಿದರೆ ನೈಟ್ ಆಗೋ ಅಷ್ಟರಲ್ಲಿ ಸಾಂಬಾರು ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಅದು ಒನ್ ಡೇ ಇಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ ಕಲಸಿಡ್ತಿದ್ದೀನಿ. ಈಗ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಆಗುತ್ತೆ ನನಗೆ 1/2 ಅವರಿಂದ ಒಂದು 3/4 ಗಂಟೆ ತನಕ ಆಗುತ್ತೆ. ಹಾಗಾಗಿ ಕಲಸಿಟ್ರೆ ಟೇಸ್ಟು ಇದು ಅಷ್ಟೇ ಫಿಶ್ ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಸಿಂಪಲ್ಲಾಗಿ ಪೌಡ್ರುಗಳನ್ನ ಬಳಸ್ಕೊಂಡು ಮಾಡಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಫಸ್ಟ್ ಒಂದು 3 ಈರುಳ್ಳಿನ ಕಟ್ ಮಾಡ್ಕೋತಿದ್ದೀನಿ. ಇಲ್ಲಿ ಸಾಂಬಾರಿಗೆ ನಾನು ಮಟನ್ ಸಾಂಬಾರು ಪುಡಿ ಬಳಸಲ್ಲ. ಮಾಮೂಲಿ ಬೇಳೆ ಸಾರಿಗೆ ಏನು ಬಳಸ್ತೀನಿ ಪುಡಿ, ಅದೇ ಪುಡಿನ ಬಳಸೋದು. ಮಟನ್ ಸಾಂಬಾರು ಪುಡಿ ಬಳಸಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಇಲ್ಲಿ ಬೇಳೆ ಸಾಂಬಾರು ಪುಡಿ ಬಳಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 3 ಈರುಳ್ಳಿನ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾನು ಒಂದು 5 ಟೊಮೊಟೊನ ತೊಗೊಂಡಿದ್ದೀನಿ. ಒಟ್ಟು 2 ರುಬ್ಬಕ್ಕೆ ಹಾಕೋತಿದ್ದೀನಿ ಮತ್ತು 3ನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೋತಿದ್ದೀನಿ. ಇಲ್ಲೊಂದು 3/4 ಕಾಯಿ, ಒಂದು ಕಾಯಿ ಫುಲ್ಲು, ಒಂದು ಮೀಡಿಯಮ್ ಸೈಜ್ ಕಾಯಿಲಿ 3/4 ಕಾಯಿನ ತುರ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಟೊಮೊಟೊ ಎರಡನ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಟೊಮೊಟೊ ಅದಾದಮೇಲೆ 1-2 ಬೆಳ್ಳುಳ್ಳಿ ಗೆಡ್ಡೆ ಇಷ್ಟು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಇಲ್ಲಿ ರುಬ್ಬೆಲ್ಲ ಇಟ್ಕೊಂಡೆ. ಇಲ್ಲಿ ಸಾಂಬಾರು ಮಾಡೋಕ್ಕೆ ಅಂತೇಳಿ ಪಾತ್ರೆನೇ ಎತ್ಕೋತಿದ್ದೀನಿ. ಆಲ್ಮೋಸ್ಟ್ ಮೀನು ಸಾಂಬಾರು ಮಾಡ್ಬೇಕಾದ್ರೆ ಬಾಯಿ ಅಗಲ ಇರೋ ಪಾತ್ರೆ ಆದರೆ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಪಾತ್ರೆ ಅಂತಂದರೆ ಮೀನೆಲ್ಲ ಕಲಸೋಗ್ಬಿಡುತ್ತೆ. ನಾನು ಬಾಣಲಿ ಇಟ್ಕೊಂಡಿದ್ದೆ, ಬಾಣಲಿ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಹಂಗಾಗಿ ಇಲ್ಲೊಂದು ದಪ್ಪದು ಬೋಸಿನ ಎತ್ಕೊಂಡೆ. ಸದ್ಯಕ್ಕೆ ನಂಗೆ ಸಿಕ್ಕಿದ್ದೆ ಅದು ಜಾಸ್ತಿ ದೊಡ್ಡದಾಗ್ಬಿಡ್ತು. ಅಂದರೂ ನನಗೆ ಸಿಕ್ಕಿದ್ದೆ ಅದು. ಏಕೆಂತಂದರೆ ಚಿಕ್ಕದ್ರಲ್ಲೆಲ್ಲ ಮಾಡೋಕ್ಕಾಗಲ್ಲ. ಮೀನು ಸಾಂಬಾರನ್ನ ಸ್ವಲ್ಪ ಅಗಲ ಇರೋದ್ರಲ್ಲೇ ಮಾಡಿದ್ರೇ ಸರಿ, ಇಲ್ಲ ಅಂತಂದರೆ ಅದು ಫುಲ್ ಕಲಸೋಗ್ಬಿಡುತ್ತೆ. ಹಾಗಾಗಿ ನಾನು ಇದನ್ನೇ ಎತ್ಕೊಂಡೆ. ಎಲ್ಲಿ ನಮ್ಮ ಪಾಪು ಬರ್ತಡೇ ಆದಮೇಲೆ ಯಾವ್ಯಾವ ಪಾತ್ರೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಅದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಿದ್ದೀನಿ. ಆಯಿಲ್ನ ಸೇರಿಸ್ಕೊಂಡು ನಾನು ಕಟ್ ಮಾಡಿ ಆವಾಗಲೇ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ 2 ಟೊಮೊಟೊನ, ನಾನು 3 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. 2 ಟೊಮೊಟೊನ ರುಬ್ಬಕ್ಕೆ ಹಾಕಿದ್ದೆ. ಆ್ಯಕ್ಚುಲಿ ಮೀನು ಸಾಂಬಾರಿಗೆ ಹುಳಿ ಜಾಸ್ತಿ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹುಣಸೆ ಹುಳಿನೂ ಅಷ್ಟೇ ನಾನು ಒಂದು 2 ನಿಂಬೆಹಣ್ಣು, 2 ಅಲ್ಲ 3 ನಿಂಬೆಹಣ್ಣಷ್ಟು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದೇನು ಫುಲ್ಲು ಸ್ಮ್ಯಾಶ್ ಥರ ಆಗಿ ಫ್ರೈ ಆಗಬೇಕು ಅನ್ನೋದೇನಿಲ್ಲ. ಒಂದು ಮೀಡಿಯಮ್ಮಲ್ಲಿ ಫ್ರೈ ಆದರೆ ಸಾಕು. ಯಾಕೆಂತಂದರೆ ಒಂದು ಸ್ವಲ್ಪ ಬೇಯಿಸ್ತೀವಲ್ವ, ಆವಾಗೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ನಾನು ಹಾಕ್ಕೋತಿದ್ದೀನಿ. ಅದನ್ನು ನೈಸಾಗಿ ಸಣ್ಣದಾಗಿ ರುಬ್ಕೋಬೇಕು. ಕೆಲವರು ತರಕಾರಿಗೆ ರುಬ್ಕೊಬಿಡ್ತಾರೆ, ಟೇಸ್ಟು ಚೆನ್ನಾಗಿರಲ್ಲ. ಸಣ್ಣದಾಗಿ ರುಬ್ಕೋಬೇಕು. ಯಾವುದೇ ಮಟನ್ ಸಾಂಬಾರು ಆಗ್ಬೋದು, ಚಿಕನ್ ಸಾಂಬಾರು ಆಗ್ಬೋದು, ನೈಸಾಗಿ ರುಬ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಚಾಪ್ಸ್ ಈ ಥರ ಎಲ್ಲ ಮಾಡಿದಾಗ ಅದಕ್ಕೆ ತರಕಾರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಸಾಂಬಾರುಗಳನ್ನ ಮಾಡಬೇಕಾದ್ರೆ ನೈಸಾಗಿ ರುಬ್ಕೊಂಡ್ರೆ ಸಾಂಬಾರುಗಳಿಗೆಲ್ಲ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕ್ಕೋತಿದ್ದೀನಿ. ಸಾಂಬಾರು ಪುಡಿ ಸ್ವಲ್ಪ ಖಾಲಿಯಾಗಿತ್ತು, ನನಗೂ ಸ್ವಲ್ಪ ಅದು ಕಮ್ಮಿ ಅನ್ನಿಸ್ತು. ಹಂಗಾಗಿ ಎಕ್ಸ್ಟ್ರಾ 1-2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅದಾದಮೇಲೆ ಧನಿಯಾ ಪೌಡರ್ನ ನಾನು ಸೇರಿಸ್ಕೋತಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಖಾರನೂ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಮೀನು ಸಾಂಬಾರನ್ನ ಆಲ್ಮೋಸ್ಟ್ ತೆಳ್ಳಗೇ ಮಾಡ್ಕೋತೀನಿ. ಏಕೆ ಅಂತಂದರೆ ತೆಳ್ಳಗಿದ್ದಷ್ಟು ಸಾಂಬಾರು ಮೀನು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟ್ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಹಾಕ್ಕೊಂಡಿರೋ ಮಸಾಲೆ ಎಲ್ಲನೂ ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಏನಾದರೂ ಅಷ್ಟೇ ಮಸಾಲೆದು, ನಾವು ಯಾವುದೇ ಅಡುಗೆ ಮಾಡಿದ್ರೂ ಮಸಾಲೆದು ಹಸಿ ವಾಸನೆ ಹೋಗೋ ತನಕ, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹುಣಸೆ ರಸನ ಹಾಕ್ಕೋತಿದ್ದೀನಿ. ಕಲಸಿ ಇಟ್ಕೊಂಡಿರುವಂಥ ಹುಣಸೆ ರಸನ ಹಾಕ್ಕೋತಿದ್ದೀನಿ. ಅದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕಿ. ಬೇಯಿಸ್ಕೊಂಡಾದ ನಂತರ ನಾವು ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹೆಚ್ಚಿಸ್ಕೋಬೇಕು.
ನೋಡಿ ಫೈನಲಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಇಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತೆಳ್ಳನೆ ಮಾಡ್ಕೊಂಡಿದ್ದೀನಿ. ಅದು ಫುಲ್ಲು ಚೆನ್ನಾಗಿ ಉಪ್ಪೆಲ್ಲ ಸೇರಿಸ್ಬೇಕು. ಉಪ್ಪೆಲ್ಲ ಹಾಕಿ ಎಷ್ಟು ಬೇಕಷ್ಟು ಹಾಕಿ ಚೆನ್ನಾಗಿ ಅದನ್ನ ಸ್ಮೆಲ್ ಹೋಗೋ ತನಕ ಸ್ಮೆಲ್ ಹೋಗೋ ತನಕ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಮೀನನ್ನ ಸೇರಿಸ್ಕೊತಿದ್ದೀನಿ. ಮೀನನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಾನು ಉಪ್ಪನ್ನ ನೋಡಿದೆ, ಸ್ವಲ್ಪ ಕಮ್ಮಿ ಐತೆ ಸಾಕು ಅಂತ ಅನ್ನಿಸ್ತು. ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊತಿದ್ದೀನಿ. ಫಿಶ್ನ ಜಾಸ್ತಿ ಬೇಯಿಸ್ಬಾರ್ದು, ಬೆಂದೋಗ್ಬಿಡುತ್ತೆ. ನೋಡ್ಕೊತಾ ಇರ್ಬೇಕು ಅಲ್ಲಲ್ಲೇ. ಫಿಶ್ನ ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಅದು ಫುಲ್ ಬೆಂದೋಗ್ಬಿಡುತ್ತೆ, ನಮಗೆ ಹಾಕೊಳ್ಳೋಕ್ಕೆಲ್ಲ ಗ್ರಿಪ್ ಸಿಗಲ್ಲ. ಹಂಗಾಗಿ ನೋಡ್ಕೊತಿರ್ಬೇಕು ಅವಾಗವಾಗ. ಇಲ್ಲಿ ನೋಡಿ ಆಲ್ರೆಡಿ ಇದು ಸ್ವಲ್ಪ ಜಾಸ್ತಿನೇ ಬೆಂದೋಗ್ಬಿಟ್ಟಿತ್ತು. ಆಲ್ರೆಡಿ ಅದು ಎಲ್ಲ ಫಿಶ್ ಎಲ್ಲ ಹಿಂಗಂದರೆ ಸಾಕು ಫುಲ್ಲು ಸಾಫ್ಟಾಗಿ ಬೆಂದ್ಬಿಟ್ಟಿತ್ತು. ಅದಾದಮೇಲೆ ಇಲ್ಲಿ ಜಾಸ್ತಿನೇ ಬೆಂದೋಗ್ಬಿಟ್ಟಿತ್ತು ಸ್ವಲ್ಪ, ಹಂಗಾಗಿ ನಾನು ಆಫ್ ಮಾಡಿ ಎತ್ತಿಟ್ಟೆ. ಇಲ್ಲಾಂತಂದ್ರೆ ಹಾಕೋಬೇಕಾದ್ರೆಲ್ಲ ಫುಲ್ ಕಲಸೋಗ್ಬಿಡುತ್ತೆ. ಈಗ ನಾನು ಫಿಶ್ ಫ್ರೈನ ಮಾಡ್ಕೋತಿದ್ದೀನಿ. ಫಿಶ್ ಫ್ರೈ ಮಾಡಬೇಕಾದ್ರಂತೂ ಸಾಂಬಾರಲ್ಲಿ ಬೇಗ ಬೆಂದೋಗ್ಬಿಡುತ್ತೆ. ಈಗ ಬೇಯಿಸೋದೇ ಇರೋದು ನಮಗೆ ಸುಸ್ತಾಗ್ಬಿಡುತ್ತೆ ಬೇಯಿಸೋಷ್ಟರಲ್ಲಿ. ಏನೋ ನೀಟಾಗೆ ಎಲ್ಲ ಕಡೆಯೂ ಚೆನ್ನಾಗಿ ಬೇಯೋ ಥರ ಬೇಯಿಸ್ಬೇಕು. ಒಂದು ಕಡೆ ಬೇಯಿಸಿ ಇನ್ನೊಂದು ಕಡೆ ಇದಾಗಬಾರ್ದು. ಆಲ್ಮೋಸ್ಟ್ ಆಲ್ ಫಿಶ್ಶು ಈ ಬಾಲ್ದ ಹತ್ರ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ತಲೆ ಹತ್ರ ಮತ್ತು ಸೈಡ್ಸಲ್ಲಿ ಬೇಯಲ್ಲ ನೀಟಾಗೆ. ನಾವು ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಫಿಶ್ ಫ್ರೈನೂ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಸಾಂಬಾರು ಅಷ್ಟೇ ತೆಳ್ಳಗೆ ತುಂಬ ಚೆನ್ನಾಗಿತ್ತು ಸಾಂಬಾರು. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕ್ತಿರ್ತೀನಿ. ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತಿರ್ತೀನಿ ನಾನು. ಎಲ್ಲ ವೀಡಿಯೋನ ಫುಲ್ ಪೂರ್ತಿಯಾಗಿ ನೋಡಿ. ಅದಾದಮೇಲೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಫಿಶ್ ಅಂತೂ ನೋಡೋಕ್ಕೂ ಚೆನ್ನಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೂ ಅಷ್ಟೇ ಫಿಶ್ ಅಂದರೆ ತುಂಬ ಇಷ್ಟ ಅವಳಿಗೆ. ಆದರೆ ತಿನ್ಸೋಕ್ಕೆ ನಮಗೆ ಭಯ ಆಗುತ್ತೆ. ನಾನಂತವಳಿಗೆ ತಿನ್ಸೋಕ್ಕೆ ಹೋಗಲಿಲ್ಲ. ನಾನು ಎಲ್ಲಿ ಮುಳ್ಳೇನಾದರೂ ತಿನ್ನಿಸ್ಬಿಟ್ಟು ಗಂಟ್ಲಿಗೆ ಸಿಗಾಕೊಬಿಟ್ರೆ ಏನು ಮಾಡೋದು ಅಂತ ನನಗೆ ಭಯ. ಶ್ರೇಯಾಂಕ್ ನಾನೇ ತಿನ್ನಿಸ್ತೀನಿ, ತಿನ್ನಿಸ್ಬೇಡ ಇರು. ಅವರು ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ತಿನ್ನಿಸ್ತಾರೆ. ನನಗಿಂತ ಮಗಳ ಮೇಲೆ ಅವ್ರಿಗೆ ಪ್ರೀತಿ ಕೇರು ಎಲ್ಲ ಅವ್ರಿಗೇ ಜಾಸ್ತಿ. ಆಲ್ಮೋಸ್ಟ್ ಅಲ್ಲೂ ತಂದೆದಿರಿಗೆ ಹೆಣ್ಮಕ್ಳು ಕಂಡ್ರೆ ತುಂಬ ಇಷ್ಟ ಇರುತ್ತೆ ಬಿಡಿ. ಮಗಳು ಕಂಡ್ರೆ ತುಂಬ ಇಷ್ಟ. ನೀನು ತಿನ್ನಿಸ್ಬೇಡ ನಾನೇ ತಿನ್ನಿಸ್ತೀನಿ ಅಂತೇಳಿ ಅವರೇ ಫಿಶ್ನ ತಿನ್ನಿಸಿದ್ರು. ನಮಗೆ ತಿನ್ಸೋಕ್ಕೆ ಭಯ ಆಯ್ತಿತ್ತು. ನಾನು ತಿನ್ಸೋದೇ ಬೇಡ, ಅಮ್ಮನ ಮನೆಗೆ ಹೋದಾಗ ಅಮ್ಮನ ಹತ್ರನೇ ತಿನ್ನಿಸೋಣ. ನನಗಂತೂ ತುಂಬ ಭಯ ಅವಳಿಗೆ ಫಿಶ್ ತಿನ್ಸೋಕ್ಕೆ, ಎಲ್ಲಿ ಮುಳ್ಳು ಸಿಗಾಕೊಬಿಡುತ್ತೋ ಅಂತ. ಅಂದರೂ ಅವಳು ಮಕ್ಕಳಲ್ವ, ನಾವೇನಾದರೂ ತಿಂತಿದ್ರೆ ಅದನ್ನು ತಿನ್ನಬೇಕು ಅಂತ ಬಂದೇ ಬರ್ತಾಳೆ. ಹಾಗಾಗಿ ನಾನೇ ತಿನ್ನಿಸ್ತೀನಿ ಅಂತೇಳಿ ಶ್ರೇಯನೇ ತಿನ್ನಿಸಿದ್ರು. ಇಲ್ಲ ಅಮ್ಮನ ಮನೆಗೆ ಅತ್ತೆ ಮನೆಗೆಲ್ಲ ಊಟನೆಲ್ಲನೂ ಬಾಕ್ಸ್ಗೆ ಹಾಕ್ತಿದ್ದೀನಿ. ಹಂಗೆ ಎಲ್ಲ ಕೊಟ್ಬಿಟ್ಟು ಹಂಗೆ ಮದ್ದೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದು 1 ವೀಕ್ ಆಗಿತ್ತು, ಹೋಗಿರಲಿಲ್ಲ. ಅಮ್ಮ ಅಪ್ಪ ಎಲ್ಲ ಪಾಪು ನೋಡಬೇಕು, ಕರ್ಕೊಂಡು ಬಾ ಅಂತ ಅಂತಿದ್ರು. ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಹಾಕ್ಕೋತಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.